ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಚಿರುಗೆ ಆಲ್ರೆಡಿ ದಿಶಾ ಅವರು ಹೊಡೆದ್ಬಿಟ್ಟಿರ್ತಾರೆ. ಇದನ್ನು ನೋಡಿ ಚಿರುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೌದು, ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿಲ್ಲ ನನಗೆ ಹೊಡೆದಿರೋದು ಖುಷಿ ಆಗ್ತಾ ಇದೆ ಅಂತ. ನಾನು ಅಂದ್ಕೊಂಡಿರೋದು ಇವರು ದಿಶಾ ಆಗಿ ಹೊಡೆದಿದ್ದಾರೆ, ದೀಪ ಆಗಿ ಹೊಡೆದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ದೀಪ ಹೋಗಿ ಯೋಚನೆ ಮಾಡ್ತಾನೆ ಇರ್ತಾರೆ, ಹಸ್ಬೆಂಡ್ಗೆ ನಾನು ಆ ರೀತಿ ಹೊಡಿಬಾರ್ದಿತ್ತು, ತುಂಬಾ ಕೋಪ ಬರ್ಸ್ಬಿಟ್ರು. ಅಲ್ಲ, ಯಾಕೆ ಇತ್ತೀಚೆಗೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ? ಅಲ್ಲ, ಯಾಕೆ ಇವರು ದೀಪನ ಮರ್ತೇ ಬಿಟ್ಟಿದ್ದಾರಾ? ನನ್ನ ಮೇಲೆ ಇಷ್ಟೊಂದೆಲ್ಲ ಫೀಲಿಂಗ್ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಫೀಲಿಂಗ್ನಲ್ಲಿ ಇರ್ತಾರೆ. ಈ ಕಡೆ ಹೇಗಾದರೂ ಮಾಡಿ ನರಸಿಂಹ ನಾನು ಬೆಂಗಳೂರಿಗೆ ಇವ್ರನ್ನ ಕರ್ಕೊಂಡು ಹೋಗಬೇಕು, ಇವ್ರನ್ನ ಹುಷಾರು ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಕನಿಕಾ ಜೊತೇಲಿ ಹೋಗೋದಕ್ಕೆ ಪ್ಲ್ಯಾನ್ ಕೂಡ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಸಂಜನ ಬಿಡ್ತಾರೆ. ಸಂಜನ ಯಾವುದೇ ಕಾರಣಕ್ಕೂ ಕೂಡ ಕನಿಕಾ ಹೋಗಬಾರ್ದು, ಬೆಂಗಳೂರಿಗೆ ಏನಾದರೂ ನರಸಿಂಹನ ಜೊತೆ ಹೋಗ್ಬಿಟ್ರೆ ಅಲ್ಲಿ ಬೇರೆ ರೀತಿಯೇ ನಡ್ಕೊಂಡು ನರಸಿಂಹನ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಏನು ಕೂಡ ಅನುಮಾನ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ನಾನೇ ನರಸಿಂಹನ ಜೊತೆ ಹೋಗೋ ರೀತಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಜನ ನೋಡಿ, ನರಸಿಂಹ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಜೊತೆ ಬರಲೇಬೇಕು, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವ್ರಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ, ನನ್ನ ಮೇಲೆ ಮಾತ್ರ ಇವರು ಕಾಳಜಿ ಕೂಡ ಇಟ್ಕೊಂಡಿರೋದು. ನಾನು ಇವ್ರನ್ನ ಹೇಗೆಲ್ಲ ನೋಡ್ಕೊಳ್ತೀನಿ, ನಾನು ಊಟ ತಿಂತಿದ್ರೆ ಮಾತ್ರ ಅಲ್ವಾ ಇವರು ಊಟ ತಿನ್ನೋದು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ಜೊತೆ ಹೆಲ್ಪಿಗಂತ ನಾನು ಕೂಡ ಬರ್ತೀನಿ ಅಂತ ಅಂದ್ಬಿಟ್ಟು ನರಸಿಂಹನ ಮನವೊಲಿಸ್ಕೊಂಡು ಅವರು ಕೂಡ ರೆಡಿ ಆಗ್ತಾ ಇರ್ತಾರೆ. ಅದೇ ಕನಿಕಾ ಮಾತ್ರ, ಅಲ್ಲ ಈ ರೀತಿ ನಾಟಕ ಆಡೋಕ್ಕೆ ಹೊಂಟಿದ್ಯಾ ನೀನು, ನೋಡ್ಕೋತೀನಿ, ಅದೆಷ್ಟು ನೀನೇನು ಬೆಂಗಳೂರಿಗೆ ಹೋಗೋದು ಒಂದು ವಾರ ಇರೋದಕ್ಕೆ, ಇಲ್ಲ ಒಂದಿನ ಮಾತ್ರ ಅಲ್ವಾ, ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಕನಿಕಾ ಕೂಡ ಸುಮ್ಮನೆ ಆಗ್ತಾರೆ. ಈ ಕಡೆ ನರಸಿಂಹ ಕೂಡ ಚಿರುಗೆ ಫೋನ್ ಮಾಡಿ ಹೇಳ್ತಾನೆ, ಇವತ್ತು ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ, ನಾನು ಹೇಳಿದ್ದೀನಲ್ಲ ವಿಷಯ, ನನ್ನ ಕೇಸಲ್ಲಿ ಯಾರು ಸಿಕ್ಕಿದ್ದಾರೆ ಅವರನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರು ಸರಿ ಆಯಿತು ಬಾ, ಇವತ್ತು ನಾನು ಕೂಡ ನಿನ್ನ ನೋಡಿಬಿಟ್ಟು ಮೀಟ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ದಿಶಾ ಹತ್ರ ಹೋಗ್ಬಿಟ್ಟು, ನೋಡಿ ದಿಶಾ ಅವರು, ನೀವು ನೆನ್ನೆ ಕೂಡ ಹೇಳಿದ್ದೀರಾ ಅಲ್ವಾ, ನರಸಿಂಹ ಬಂದಾಗ ನೀವು ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಅವ್ನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ದೀಪಾಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ. ಇದು ನೋಡಿ ಚಿರುಗೆ, ನೋಡಿ ದೀಪಾಗೆ ಎಷ್ಟು ಖುಷಿ ಪಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ಆದರೆ ದಿಶಾ, ಇಲ್ಲ ನಾನು ಈ ರೀತಿ ಇಷ್ಟೊಂದೆಲ್ಲ ಎಕ್ಸೈಟ್ಮೆಂಟ್ ಆಗಬಾರ್ದು, ಆದರೆ ಏನಾದರೂ ಡೌಟ್ ಬರೋ ಸಾಧ್ಯತೆ ಇದೆ, ನಾನು ನನ್ನ ಅಣ್ಣನ ನೋಡಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ದೀಪ ಕೂಡ ರೆಡಿಯಾಗಿ ಚಿರೋರ ಜೊತೆ ಹೋಗ್ತಾ ಇರ್ತಾರೆ. ಈ ಕಡೆ ಸಂಜನಾ ಹಾಗೆ ನರಸಿಂಹ ಮತ್ತು ಗುರು ಅವರು 3 ಜನನೂ ಕೂಡ ಬಂದಿರ್ತಾರೆ ಬೆಂಗಳೂರಿಗೆ. ಆಲ್ರೆಡಿ ಅವರು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊತಾ ಇರ್ತಾರೆ. ಚಿರು ಅವ್ರು ಕೂಡ ಅಲ್ಲಿಗೆ ಬಂದ್ಬಿಟ್ಟು ಯಾವ ಏರಿಯಾ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಫೋನ್ ಮಾಡಿ ಬರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನರಸಿಂಹ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ನರಸಿಂಹಕ್ಕೆ ಹೇಳ್ತಾರೆ, ಭಾವ ನಾನು ಈ ಒಂದು ಏರಿಯಾದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಆಯಿತು ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗ್ತಾರೆ. ನರಸಿಂಹನ ನೋಡಿ ದೀಪ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ದೀಪ ಮೊದಲಿನ ಥರ ಮಾತಾಡೋ ರೀತಿ ಇರೋದೇ ಇಲ್ಲ. ಯಾಕಂತ ಅಂದರೆ ಅವರು ದಿಶಾ ಆಗಿ ಅಲ್ಲಿಗೆ ಹೋಗಿರೋದ್ರಿಂದ ಆ ಥರ ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ಅಣ್ಣನ ನೋಡಿ ಎಷ್ಟು ಖುಷಿ ಆಯಿತು ನನಗೆ ಅಂತ ಅಂದ್ಬಿಟ್ಟು ತುಂಬಾ ಮನಸ್ಸಿನಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ನರಸಿಂಹ, ಬಾವ ಹೇಗಿದ್ದೀರಾ, ನಿಮ್ಮ ಬಿಸ್ನೆಸ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರಾಗ್ ಹೇಳ್ತಾರೆ, ಏನಿಲ್ಲ ಚೆನ್ನಾಗೇ ನಡೀತಾ ಇದೆ, ದೀಪ ಅವರ ಆಶೀರ್ವಾದದಿಂದ ಎಲ್ಲನೂ ಕೂಡ ಸರಿ ಹೋಗ್ತಾ ಇದೆ, ಅದು ಅಲ್ಲದೆ ದಿಶಾ ಅವರು ಎಲ್ಲ ವರ್ಕು ಕೂಡ ಚೆನ್ನಾಗಿ ಮಾಡ್ತಾರೆ, ಇವರಿಂದನೂ ಕೂಡ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಮುಂದೂಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ದಿಶಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ದಿಶಾನ ಕೂಡ ಮಾತಾಡ್ಸ್ಕೊಳ್ತಾ ಇರ್ತಾರೆ ನರಸಿಂಹ ಅವರು. ದಿಶಾ ಹೇಳ್ತಾರೆ, ಮನೆಗೆ ಬಂದು ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ನಿಧಾನಕ್ಕೆ ಇದ್ದು ನಾಳೆ ಹೋಗಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ನರಸಿಂಹ ಹೇಳ್ತಾರೆ, ಇಲ್ಲ ನನಗೂ ಕೂಡ ತುಂಬಾ ಕೆಲಸ ಇದೆ, ನಾನು ಕೂಡ ಒಂದು ಎಕ್ಸಾಮ್ ಕೂಡ ಅಟೆಂಡ್ ಮಾಡಬೇಕು, ಅದಕ್ಕೋಸ್ಕರ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ, ನನಗೆ ಕೋಚ್ ಕೂಡ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಚಿರು ಇದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಹೇಳ್ತಾರೆ, ಹೌದಾ ನರಸಿಂಹ, ನೀನು ದೊಡ್ಡ ಸ್ಥಾನಕ್ಕೆ ಕೂಡ ನೀನು ಎತ್ತರಕ್ಕೆ ಬೆಳಿಬೇಕು, ಅದೇ ನನ್ನ ಖುಷಿ, ಹಾಗೆ ಈ ಒಂದು ದೀಪ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದರಿಂದ ನರಸಿಂಹ ಹೇಳ್ತಾರೆ, ಹೌದು ಭಾವ, ನಾನು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಕೂಡ ಒಂದು ದೊಡ್ಡ ಸ್ಥಾನಕ್ಕೆ ಬೆಳಿಬೇಕು, ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಆಸೆ ಇದೆ, ಅದು ಅಲ್ಲದೆ ನನ್ನ ಅಪ್ಪನ ಆಸೆ ಕೂಡ, ಅದನ್ನು ನಾನು ಯಾವತ್ತಿಗೂ ಕೂಡ ನೆರವೇರಿಸಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಚಿರುಗೆ ಸಂಜನಾ ಕೂಡ ಕಾಣಿಸ್ತಾರೆ. ಸಂಜನನ ನೋಡಿ ಸಂಜನಾ ಕೂಡ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ದೀಪ ಹತ್ರ ಹೇಳಿದಾಗ, ಹೌದು ನೀವು ಕೂಡ ಬನ್ನಿ ಮನೆಗೆ, ಸಂಜನಾ ಕೂಡ ಕರ್ಕೊಂಡು ಬನ್ನಿ, ಹಾಗೆ ಆ ವ್ಯಕ್ತಿನೂ ಕೂಡ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತೆ ನರಸಿಂಹ ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವಾಗ ಆಗೋದಿಲ್ಲ,
ನೆಕ್ಸ್ಟ್ ಟೈಮ್ ಮತ್ತೆ ಬರಬೇಕು ನಾವು, ಆವಾಗ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಡ್ತಾರೆ. ಆ ತಕ್ಷಣ ಗುರು ಅವರು ಅಲ್ಲಿಗೆ ಬಂದೇ ಬಿಡ್ತಾರೆ. ಗುರುನ ನೋಡಿ ದೀಪ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲ, ಆ ವ್ಯಕ್ತಿನ ಎಲ್ಲ ನೋಡಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನೋಡ್ತಾನೆ ಇರ್ತಾರೆ. ಈ ಕಡೆ ಆ ವಿಷಯನ ಚಿರು ಅವ್ರಿಗೆ ಕೂಡ ಹೇಳ್ತಾರೆ. ಚಿರು ಅವರು ಹೌದಲ್ವ, ನಾನು ಕೂಡ ನೋಡಿದ್ದೀನಿ, ಆದರೆ ಅವ್ರು ಫುಲ್ ಫೇಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ನರಸಿಂಹ ಇಲ್ಲ, ನನಗೆ ಟೈಮ್ ಆಯಿತು ಹೊರಡಬೇಕು ಭಾವ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ದೀಪಾಗೆ ಒಂದು ಕೊರಗು ಕಾಣ್ತಾ ಇದೆ. ಇಲ್ಲ, ಇವರು ಇನ್ನು ನಾನು ಎಲ್ಲೋ ನೋಡಿದ್ದೀನಿ, ಅದು ನೆನಪಿಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ದೀಪ ಮತ್ತೆ ನೆನಪನ್ನು ಮಾಡ್ಕೊತಾನೆ ಇರ್ತಾರೆ. ಒಂದು ಬಾರಿ ಅನಿಸುತ್ತೆ ದಿಶಾಗೆ, ಇಲ್ಲ ಇವರು ಗುರು ಅಣ್ಣ ಅಲ್ವಾ ಅಂತ ಅಂದ್ಬಿಟ್ಟು ಶಾಕ್ ಆಗ್ತಾರೆ. ಗುರು ಅಣ್ಣನ ಥರನೇ ಇದೆ ಫೇಸು ಅಂತ ಹೇಳಿದಾಗ ಚಿರುಗೆ ಹೇಳ್ತಾರೆ ದೀಪ ಅವರು, ನೋಡಿ ಅವ್ರನ್ನ ನೋಡ್ತಾ ಇದ್ರೆ ಗುರುಭಾವ ರೀತಿ ಇಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ. ಆದರೆ ಚಿರಾಗ್ಗೆ ಅನಿಸಿರುತ್ತೆ ಗುರು ಆಲ್ರೆಡಿ ತೀರು ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ದೀಪ ಹತ್ರ ಹೇಳ್ತಾರೆ, ಅಲ್ಲ ಅವ್ನು ಫಾರಿನ್ಗೆ ಹೋಗಿದ್ದಾನೆ, ಅವ್ರು ಹೇಗ್ರಿ ಇಲ್ಲಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ದಿಶಾಗೆ ಮತ್ತೆ ಅನಿಸುತ್ತೆ, ಇಲ್ಲ ನನ್ನ ಒಂದು ಥಿಂಕಿಂಗ್ ಯಾವತ್ತಿಗೂ ಕೂಡ ತಪ್ಪಾಗೋದಿಲ್ಲ, ಅವ್ರ ಗುರುನೇ ಅಂತ ಅಂದ್ಬಿಟ್ಟು ಅಂದ್ಕೊಂಡು, ಹಾಗೆ ಗುರು ಅವರು ಮತ್ತು ಸೌಂದರ್ಯ ಅವತ್ತು ದಿನದಲ್ಲಿ ಇಬ್ಬರು ಕೂಡ ಒಂದೇ ಲೊಕೇಶನಲ್ಲಿ ಇದ್ದರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ಸೌಂದರ್ಯ ಮೇಡಮ್ಗೆ ಮಗು ಅಂತ ಅಂದರೂ ಕೂಡ ಇಷ್ಟ ಇಲ್ಲ, ಅಭಾಷಣ ಆಯಿತು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಅವರು ಆಪಾದನೆ ಕೂಡ ಹಾಕಿದ್ರು. ಗುರುಭಾವನ ಜೊತೆ ಯಾವಾಗಲೂ ಕೂಡ ಜಗಳ ಆಡ್ತಾನೆ ಇರ್ತಿದ್ರು. ಏನಾದರೂ ಸೌಂದರ್ಯ ಅವರೇ ಬಚ್ಚಿಟ್ಟಿರ್ಬೋದಾ ಗುರುವನ್ನ, ಅಕಸ್ಮಾತ್ ಏನಾದರೂ ಗುರು ಅವ್ರನ್ನ ಮನೆಗೆ ಬರೋದಕ್ಕೆ ಅವರೇ ಕೂಡ ಅವಾಯ್ಡ್ ಮಾಡ್ತಿದ್ದಾರ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ, ಇದನ್ನೆಲ್ಲನೂ ಕೂಡ ಹೀಗೆ ಬಿಟ್ಟರೆ ಆಗೋದೇ ಇಲ್ಲ, ಹೇಗಾದರೂ ಮಾಡಿ ನಾನು ಗುರುಭಾವನ ಕರ್ಕೊಂಡು ಮನೆಗೆ ಬರಲೇಬೇಕು, ಆವಾಗಲೇ ಎಲ್ಲ ವಿಷಯನೂ ಕೂಡ ಗೊತ್ತಾಗೋದು. ಚಿರೋರ ಮುಂದೆ ಸೌಂದರ್ಯ ಬಣ್ಣನ ನಾನು ಬಯಲು ಮಾಡಲೇಬೇಕು, ಆವಾಗಲೇ ನನಗೆ ನೆಮ್ಮದಿ. ಈ ದಿಶಾ ಹಾಗೆ ನಾನು ಮುಖವಾಡ ಹಾಕ್ಕೊಂಡಿರೋದಕ್ಕೆ ಒಂದು ಕಾರಣ ಕೂಡ ಇದೆ, ಅದಕ್ಕೆ ಫಲಿತಾಂಶ ಬರಬೇಕು ಅಂತ ಅಂದರೆ ಈ ರೀತಿ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ದಿಶಾ ಅವರು ಅಂದ್ಕೊತಾ ಇರ್ತಾರೆ. ಆದರೆ ಚಿರಾಗ್ ಮಾತ್ರ ಇಲ್ಲ ಬಿಡಿ, ಹೇಗೂ ನರಸಿಂಹ ಮತ್ತೆ ಮನೆ ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ನಲ್ಲ, ಆವಾಗ ನಾವು ನೋಡೋಣ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದಿಶಾ ಆಯ್ತು ಸರಿ ಹಸ್ಬೆಂಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸೌಂದರ್ಯ ಮಾತ್ರ ಥಿಂಕ್ ಮಾಡ್ತಾ ಇರ್ತಾರೆ, ಅಲ್ಲ ಬೆಳಗ್ಗೆ ಇವರಿಬ್ಬರು ಕೂಡ ಜೊತೆಯಲ್ಲಿ ಹೋಗಿದ್ದಾರೆ, ಎಲ್ಲಿಗೆ ಹೋಗಿರ್ಬೋದು, ಒಂದು ಮಾತು ನನಗೂ ಕೂಡ ಹೇಳಿಲ್ವಲ್ಲ ಅಂತ ಅಂದ್ಬಿಟ್ಟು ಸೌಂದರ್ಯ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲ, ಈ ದಿಶಾದು ಹೆಚ್ಚಿಗೆ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.